ಫ್ರೆಂಡ್ಸ್, ಇವತ್ತಿನ ವಿಶೇಷ ಮೋತಿ ಮೆಹಲ್. ಬನ್ನಿ ಮೋತಿ ಮೆಹಲ್ ಯಾವ ರೀತಿ ಇದೆ, ಅದರಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡುವ. ನೋಡಿ, ಇದೇ ಮೋತಿ ಮೆಹಲ್. ಹೆಸರೇ ಸೂಚಿಸುವಂತೆ ಈ ಒಂದು ಮೆಹಲ್ ಕೂಡ ಸಿಂಧ್ಯಾ ಪರಿವಾರದವರಿಗೆ ಸೇರಿದಂಥದ್ದು. ಇಲ್ಲಿ ಮೋತಿಯಿಂದ ಅಂದರೆ ರತ್ನ ಆಭರಣಗಳಿಂದ ಈ ಒಂದು ಮೆಹಲನ್ನು ಮಾಡಲಾಗಿತ್ತಂತೆ. ಈಗ ಈ ಮೋತಿ ಮೆಹಲನ್ನು ಗೌರ್ಮೆಂಟ್ ಆಫೀಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆದರೂ ಕೆಲವೊಂದು ಕೊಠಡಿಗಳನ್ನು ನಮಗೆ ನೋಡಲಿಕ್ಕೆ ಈಗಲೂ ಕೂಡ ಅವಕಾಶ ಇದೆ. ತುಂಬಾ ಸುಂದರವಾದಂತಹ ಮೆಹಲ್ ಇದು. ಇದರ ಒಳಗಡೆ ಮೊದಲಿಗೆ ದರ್ಬಾರ್ ಹಾಲ್, ವೆಯ್ಟಿಂಗ್ ಹಾಲ್ ಎಲ್ಲ ಇತ್ತಂತೆ. ನೋಡಿ, ಈಗ ನೀವು ನೋಡ್ತಾ ಇರುವಂಥದ್ದು ದರ್ಬಾರ್ ಹಾಲ್. ತುಂಬಾ ಚೆನ್ನಾಗಿದೆ. ನೋಡಿ, ಮಧ್ಯಭಾಗದಲ್ಲಿ ರಾಜರ ದರ್ಬಾರ್ ಆಗ್ತಾಯಿತ್ತು. ಎರಡೂ ಬದಿಗಳಲ್ಲಿ ಮಂತ್ರಿಗಳು ಹಾಗೂ ಕೆಳಗಡೆ ಜನಸಾಮಾನ್ಯರು ಕೂತ್ಕೊಳ್ತಾ ಇದ್ರು. ಈ ಒಂದು ದರ್ಬಾರ್ ಹಾಲಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಮೇಲ್ಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಗೋಲ್ಡ್, ಚಿನ್ನದಿಂದ ಮಾಡಿದಂಥದ್ದು. ಇಂದಿಗೂ ಕೂಡ ನೋಡ್ಬೋದು. ಹಾಗೆಯೇ ಈ ಒಂದು ಮೇಲ್ಛಾವಣಿಯನ್ನು, ಇಲ್ಲಿ ಒಂದು ಟೇಬಲ್ ಇದೆ ಮಧ್ಯಭಾಗದಲ್ಲಿ, ಆ ಟೇಬಲ್ನ ಮೂಲಕ ನೋಡ್ಬೋದಾಗಿದೆ. ನಿಮಗೆ ನಿಜವಾಗಿ ನೋಡೋದಕ್ಕಿಂತ ಆ ಟೇಬಲ್ನ ಮಿರರ್ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಜ ವೈಭವಕ್ಕಿಂತ ಮಿರರ್ ಇಮೇಜ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನಿಮಗೆ ತೋರಿಸ್ತೀವಿ. कैसे भैया? ये पूरा आ रहा है ना इसके अंदर, ये पूरा कॉर्नर दोनों साइड का. हाँ, ओके. हमें ऐसा लग रहा है कैमरा उल्टा करके देख रहे हैं ऐसा. ಲುಕ್ ಇಟ್ ಗಾಯ್ಸ್, ನಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಕ್ಯಾಮರಾನ ಮೇಲೆ ತೋರಿಸಿದಂಗೆ ಅಷ್ಟು ಕೂಡ ಇದೊಂದು ಟೇಬಲ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ನಿಜವಾದ ಚಿತ್ರಣ ಅಲ್ಲ, ಇದು ನಿಜವಾದ ಚಿತ್ರಣ. ನೋಡಿ, ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಮೋತಿ ಮೆಹಲ್ ಪ್ಯಾಲೇಸ್. How do you feel, Sharan? One more floor is there, no? Like you remember in the película? No. What is that? What is that? ಮಧ್ಯಭಾಗದಲ್ಲಿ ಇಟ್ಟಿರುವಂತಹ ಟೇಬಲ್ ಏನಿದೆಯಲ್ವಾ, ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಕೊಠಡಿಯ ಒಂದು ಸಾರಾಂಶವನ್ನು ಆ ಒಂದು ಟೇಬಲ್ನಲ್ಲಿ ನೋಡ್ಬೋದು. ಅದನ್ನು ನೋಡ್ತಾ ಇದ್ದರೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆಯೇನೋ ಅನ್ನುವಂತಹ ಫೀಲಿಂಗ್ ಆಗುತ್ತೆ. ತುಂಬಾ ಸುಂದರವಾಗಿ ಕಾಣುತ್ತೆ. ಇದೇ ಮ್ಯಾಜಿಕ್ ಮಿರರ್. ಕಥೆಲೆಲ್ಲ ಕೇಳಿದ್ವಲ್ಲ ಮ್ಯಾಜಿಕ್ ಮಿರರ್ ಅಂತ. ಆ ಮ್ಯಾಜಿಕ್ ಮಿರರ್ ಈ ಒಂದು ಮೋತಿ ಮೆಹಲ್ನಲ್ಲಿ ನೋಡ್ಬೋದಾಗಿದೆ. ನನ್ನ ಮಗನಿಗಂತೂ ಮ್ಯಾಜಿಕ್ ಮಿರರನ್ನು ನೋಡಿ ತುಂಬ ಖುಷಿಯಾಗಿದೆ. ಖುಷಿಯಿಂದ ಓಡಾಟ ಮಾಡ್ತಾ ಇದ್ದಾನೆ. If you see in the mirror, it looks like that one looks like a house, and the arch looks like a shed, a golden shed. ವಾವ್! ನ್ಯಾಚುರಲ್ಗಿಂತ ಮಿರರಲ್ಲಿ ತುಂಬ ಕ್ಲಿಯರಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಅಮೇಝಿಂಗ್ ಗೈಸ್. ನಮ್ಮ ಶಾರೋನ್ ಸ್ಲೀಪ್ದೇನೆ. ನಮ್ಮ ಶಾರೋನ್ ಮೋತಿ ಮೆಹಲ್ ಇರೋದ್ರಲ್ಲಿ ತುಂಬಾ ರಿಲ್ಯಾಕ್ಸ್ ಮಾಡ್ತಾ ನೋಡ್ತಾ ಇದ್ದಾನೆ. ಯಾಕಂದರೆ ಈ ಥರ ಅನಿಸುತ್ತೆ. ಟು ಶಾರೋನ್ ಕಮಿಂಗ್. Kiss, bend and kiss. No, not like that, like this. No, down. Slowly. Down. No. Bend little. Bend. Hey, this side. Turn this side. Suki, two twins. ಶಬಾಷ್. ಮೋತಿ ಮೆಹಲಿನ ಒಂದು ಝಲಕ್ ನೋಡಿ ಆನಂದಿಸಿ. ಅಮೇಜಿಂಗ್. ಬಂಗಾರದಿಂದ ಮಾಡಿದಂತಹ ಪ್ಯಾಲೇಸ್. वेटिंग हॉल है, वेटिंग रूम. ವೇಟಿಂಗ್ ರೂಮ್.
वो दरबार होगा, ಓಕೆ. इसमें दरबार होगा। ಮೋತಿ ಮಹಲಲ್ಲಿ ಮೋತಿನೇ ಇಲ್ಲದೆ ಇದ್ದರೆ ಹೇಗೆ? ಮೋತಿ ಅಂದರೆ ಇದೆ ಚಿನ್ನ ರತ್ನ ಆಭರಣಗಳಿಂದ ಮಾಡಿದಂಥ ಮೆಹಲ, ಆದ ಕಾರಣ ಇದನ್ನು ಮೋತಿ ಮೆಹಲ್ ಅಂತ ಕರೀತಾರೆ. ಭಗವಾನ್ ಶ್ರೀಕೃಷ್ಣ, ರಾಧೆ ಇಂತಹ ಆರ್ಕಿಟೆಕ್ಟ್ ನೋಡ್ಬೋದಾಗಿದೆ. ಅಮೇಝಿಂಗ್. ಇದು ವೇಟಿಂಗ್ ಹಾಲ್. ನೋಡಿ, ರಾಜರು ಎಷ್ಟೊಂದು ಲಕ್ಸುರಿಯಾಗಿ ಜೀವನ ನಡೆಸ್ತಾ ಇದ್ರು ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಈಗ ಗೌರ್ಮೆಂಟ್ ಆಫೀಸಾಗಿ ಕನ್ವರ್ಟ್ ಮಾಡಿದ್ದಾರೆ. Let him see. ಶ್ರೀಕೃಷ್ಣ. ಇದೆಲ್ಲ ಚಿನ್ನದ ಲೇಪನದಿಂದ ಈ ಒಂದು ಬಣ್ಣವನ್ನು, ಚಿತ್ರಕಲೆಯನ್ನು ಮಾಡಲಾಗಿದೆ. ಯಾರದೋ ದುಡ್ಡು, ಯಲ್ಲಮ್ಮನ ಜಾತ್ರೆ. ಮೋತಿ ಮೆಹಲ್ ತುಂಬಾ ಸುಂದರವಾಗಿದೆ. ಆದರೆ ಯಾಕೋ ಗೊತ್ತಿಲ್ಲ, ಇಲ್ಲಿ ಹೆಚ್ಚು ಟೂರಿಸ್ಟ್ ಬರೋದಿಲ್ಲ, ಬಹಳ ಕಡಿಮೆ ಜನ ಬರೋದು. ತುಂಬಾ ಅದ್ಭುತವಾಗಿದೆ ನೋಡುವಂಥ ಸ್ಥಳ. ತುಂಬಾ ಬೇಸರ ಅನಿಸೋದೇನೆಂದರೆ, ನಾವೇ ದುಡ್ಡು ಕೊಟ್ಟು ಅರಮನೆಗಳನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದೇವೆ. ಅಂದರೆ ಸಾಮಾನ್ಯ ಜನರ ಟ್ಯಾಕ್ಸ್ನಿಂದ ಅರಮನೆಗಳನ್ನು ಕಟ್ಟಿದ್ದಾರೆ. ಈಗ ಪುನಃ ನಾವು ಸಾಮಾನ್ಯ ಜನರು ಅದೇ ಅರಮನೆಗಳನ್ನು ನೋಡಲು ದುಡ್ಡು ಕೊಟ್ಟು ಬರ್ತಾ ಇದ್ವಿ. ಎಷ್ಟೊಂದು ವಿಚಿತ್ರ ಅಲ್ವಾ? ನನಗೆ ಒಬ್ಬರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದರು ಇದನ್ನೆಲ್ಲ ತೋರಿಸಿ ಅಂತ. ಹಾಗಾಗಿ ಅವರಿಗೋಸ್ಕರ ಮೋತಿ ಮೆಹಲಿನ ಪ್ರತಿಯೊಂದು ಝಲಕನ್ನು ತೋರಿಸ್ತಾ ಇದ್ದೀವಿ ನಿಮಗೋಸ್ಕರ ಸ್ಪೆಷಲ್ ಆಗಿ. ವಿಕಿ ಆಲ್ರೌಂಡರ್ ವ್ಲಾಗ್ಸ್ನಲ್ಲಿ ನೀವೆಲ್ಲ ನೋಡಿರಲಿಕ್ಕಿಲ್ಲ ಇಂತಹ ಒಂದು ಕಲೆಯನ್ನು ಇಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂತಹ ವಿಚಿತ್ರ ವಿಶೇಷ ಅನುಭವಗಳನ್ನು ಪಡಿಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಮ್ಮ ವಿಡಿಯೋಗೆ ವಿಶೇಷ ಏನು ಗೊತ್ತಾ, ಮೋತಿ ಮೆಹಲಿಗೆ ಯಾವಾಗ ಬೇಕಾದರೂ ಬರ್ಬೋದು. ಇದು ನಾವು ಸಂಜೆ 5:45ಗೆ ಬಂದಿದ್ದೀವಿ, ಆದರೂ ಕೂಡ ಓಪನ್ ಇದೆ, ತೋರಿಸ್ತಾ ಇದ್ದಾರೆ. ಮೋತಿ ಮೆಹಲಿನ ಮೇಲ್ಭಾಗಕ್ಕೆ ಹೋಗ್ತಾ ಇದ್ವಿ. ಇದಕ್ಕೆ ಮೋತಿ ಮೆಹಲ್ ಅಂತ ಹೆಸರು ಯಾಕೆ ಬಂದಿದೆ ಗೊತ್ತಾ? ಇದರಲ್ಲಿ ಅದ್ಭುತ ರತ್ನ, ಚಿನ್ನ, ವಜ್ರಗಳನ್ನು ಹಾಕಿ ಕಟ್ಟಲಾಗಿದೆ. ಹಾಗಾಗಿ ನೋಡಿ, ವಿಶೇಷವಾದ ಚಿತ್ರಕಲೆಗಳನ್ನು ಒಳಗೊಂಡಂಥ ಅರಮನೆ. ಸಿಂಧ್ಯ ಪರಿವಾರದವರು ಇಲ್ಲಿ ವಾಸವಾಗಿದ್ದರು. ಈಗ ಅವರು ಇನ್ನೊಂದು ಅರಮನೆಗೆ ಶಿಫ್ಟ್ ಆಗಿದ್ದಾರೆ. ಇದು ಈಗ ಗೌರ್ಮೆಂಟ್ ಆಫೀಸ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಇಲ್ಲಿ ನೀವು ಇದು ಒಂದು ಕೊಠಡಿಯಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಬೋದು. ಯಾವ ರೀತಿ ಯುದ್ಧ ಕಲೆಗಳನ್ನು ಮಾಡ್ತಾಯಿದ್ರು ಬ್ರಿಟಿಷರು, ಮೊಘಲರು, ಮರಾಠರು, ಸಿಂಧ್ಯ, ಹೀಗೆ ಯುದ್ಧ ಕಲೆಗಳ ಬಗ್ಗೆ ಚಿತ್ರಕಲೆಯನ್ನು ತೋರಿಸಿದ್ದಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದನ್ನು ಬರೆದಿಡ್ತಿರಲಿಲ್ಲ, ಹೆಚ್ಚಾಗಿ ಚಿತ್ರಕಲೆಗಳಲ್ಲಿ ತೋರಿಸಲಾಗ್ತಾ ಇತ್ತು. ಅದನ್ನೇ ಕೂಡ ಇಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಇತಿಹಾಸದ ಬಗ್ಗೆ ಚಿತ್ರಕಲೆಗಳ ಮೂಲಕ ತಿಳಿಸೋದನ್ನು ಪ್ರಯತ್ನಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ವರ್ತ್ ಇಟ್. ಏನು ನಾವು ಪೇ ಮಾಡ್ತೀವಲ್ಲ ಅದು ವರ್ತ್. ಅಂದರೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನೋಡಿದ್ರಲ್ಲ ಮೋತಿ ಮಹಲಿನ ಝಲಕ್.
This is British and simple. ಈ ಚಿತ್ರಗಳೇ ಮಾತಾಡ್ತವೆ, ನಾವು ಮಾತಾಡಬೇಕಂತಿಲ್ಲ. ಇಲ್ಲಿನ ಚಿತ್ರಕಲೆಗಳೇ ಮಾತಾಡಿಸ್ತವೆ. ಅಷ್ಟೊಂದು ಸುಂದರವಾಗಿದೆ. ಮೋತಿ ಮೆಹಲಿನ ಟಾಪ್ ಮೋಸ್ಟಲ್ಲಿದ್ದೀವಿ. ಮೋತಿ ಮೆಹಲ್ ಆಲ್ರೆಡಿ ಶಿಥಿಲಾವಸ್ಥೆಗೆ ತಲುಪಿದೆ. ನಾವು ನೋಡಿದ್ದು ಉಳಿದವರು ನೋಡಲಿಕ್ಕೆ. Outside will go. ಕಲೆ ಮೋತಿ ಮೆಹಲಿನ ಪಕ್ಕದಲ್ಲೇ ಹ್ಯಾಂಡಿಕ್ರಾಫ್ಟ್ ಸರ್ವಿಸ್ ಸೆಂಟ್ರ್ ಇದೆ. ಇದೆಲ್ಲ ಮೂರ್ತಿಗಳನ್ನು ಕೈಯಿಂದನೇ ಮಾಡುವಂಥದ್ದು. ನೋಡಿ ಎಷ್ಟೊಂದು ಸುಂದರವಾಗಿದೆ.